ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಕೊಡವ ಕುಟುಂಬಗಳ ನಡುವಿನ ಚೇನಂಡ ಕಪ್ ಹಾಕಿ ಉತ್ಸವದ ಅಂಗವಾಗಿ ಪ್ರತಿಭಾವಂತ ಯುವ ಹಾಕಿ ಪಟುಗಳನ್ನು ಬೆಳಕಿಗೆ ತರುವ ಪ್ರಯತ್ನವಾಗಿ ಜನವರಿ 1ರಿಂದ 4ರವರೆಗೆ ಮೂರ್ನಾಡಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಹಾಕಿ ಪಂದ್ಯಾವಳಿ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚೇನಂಡ ಕಪ್ ಹಾಕಿ ಉತ್ಸವದ ಆಯೋಜನಾ ಸಮಿತಿ ಅಧ್ಯಕ್ಷ ಚೇನಂಡ ಕಂಬಣಿ ಕರಂಬಯ್ಯ ಅವರು 4ನೇ ತರಗತಿಯಿಂದ 7ನೇ ತರಗತಿವರೆಗಿನ ಪ್ರಾಥಮಿಕ ವಿಭಾಗ ಮತ್ತು 8ರಿಂದ 10ನೇ ತರಗತಿವರೆಗಿನ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರಿಗಾಗಿ ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಪಂದ್ಯಾವಳಿ ಯಾವುದೇ ಒಂದು ಸಮೂಹಕ್ಕೆ ಸೀಮಿತವಾಗಿಲ್ಲ, ಮುಕ್ತವಾಗಿರುತ್ತೆ ಅಂತ ಸ್ಪಷ್ಟಪಡಿಸಿದರು. ಕೊಡಗಿನಲ್ಲಿ ಹಾಕಿ ಪಂದ್ಯಾವಳಿಗಳಿಗೆ ಒಂದು ನೂತನ ಆಯಾಮ ನೀಡಿರುವ ಕೈ ಹಾಕಿ ಪಂದ್ಯಾವಳಿಯನ್ನು ಇಲ್ಲಿ ಪ್ರಶಂಸಿಸಬೇಕಾಗುತ್ತದೆ. ಮುಂದಿನ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮತ್ತು ವಿದೇಶಿ ಆಟಗಾರರು ಕೊಡಗಿನಲ್ಲಿ ಹಾಕಿ ಆಡುವುದನ್ನು ನಾವು ಅತಿ ಶೀಘ್ರದಲ್ಲೇ ನೋಡಲಿದ್ದೇವೆ. ಇದಕ್ಕಾಗಿ ನಾವು ಕೈ ಹಾಕಿ ಪಂದ್ಯಾವಳಿಯ ಆಯೋಜಕರನ್ನು ಅಭಿನಂದಿಸುತ್ತೇವೆ. ಚೇನಡ ಕುಟುಂಬವು ಮುಂದಿನ ವರ್ಷದಲ್ಲಿ ನಾಗಪುರವಿನ ಜನರು ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏಪ್ರಿಲ್ ತಿಂಗಳ 5ನೇ ತಾರೀಕಿನಿಂದ ಮೇ ತಿಂಗಳಿನ 2ನೇ ತಾರೀಕಿನವರೆಗೆ ಕೊಡವ ಹಾಕಿ ಅಕಾಡೆಮಿಯ ಆಶ್ರಯದಲ್ಲಿ ಕೊಡವ ಹಾಕಿ ಉತ್ಸವವನ್ನು ಆಯೋಜಿಸುತ್ತಿದ್ದೇವೆ. ಇದರ ಅಂಗವಾಗಿ ಹಾಕಿ ಉತ್ಸವದ ಸಂದರ್ಭದಲ್ಲಿ ಸುಮಾರು 30 ಯುವ ಪ್ರತಿಭಾವಂತ ಹಾಕಿ ಕ್ರೀಡಾಪಟುಗಳಿಗೆ ಉಚಿತ ಹಾಕಿ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಯುವ ಹಾಕಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು 2026ನೇ ಜನವರಿ ತಿಂಗಳಿನ 1ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಪ್ರಾಥಮಿಕ ಅಂದರೆ 4ನೇ ತರಗತಿಯಿಂದ 7ನೇ ತರಗತಿವರೆಗೆ ಮತ್ತು ಪ್ರೌಢಶಾಲಾ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬಾಲಕ ಬಾಲಕಿಯರಿಗೆ ಜಿಲ್ಲಾ ಮಟ್ಟದ ಹಾಕಿ ಪಂದ್ಯಾವಳಿಗಳನ್ನು ನಡೆಸುತ್ತಿದ್ದೇವೆ. ಈ ಪಂದ್ಯಾವಳಿಯ ವಿವರಗಳು ಈ ರೀತಿ: ಎಲ್ಲ ಪಂದ್ಯಗಳು ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಜರುಗುತ್ತದೆ. ಎಲ್ಲ ಹಾಕಿ ಪಂದ್ಯಗಳನ್ನು ನೋಂದಾಯಿತ ಸಂಸ್ಥೆಯಾದ ಹಾಕಿ ಕೂರ್ಗ್ನ ನುರಿತ ತೀರ್ಪುಗಾರರು ನಡೆಸಿಕೊಡುತ್ತಾರೆ. ಅವರಿಗೆ ನಾವು ನಮ್ಮ ಹಾಕಿ ಪಂದ್ಯ ನಡೆಯುವ ಟೈಮಲ್ಲಿ 1 ತಿಂಗಳ ಕೋಚ್ ಕೊಡ್ತೀವಿ ನಾಪೋಕಲ್ನಲ್ಲಿ. ಆ ಟೈಮಲ್ಲಿ 1 ತಿಂಗಳು ಕೋಚ್ ಕೊಟ್ಟು ಅವ್ರನ್ನ ಒಂದು ನೆಕ್ಸ್ಟ್ ಸ್ಪೋರ್ಟ್ಸ್ ಅಥವಾ ಡಿವೈಸಸ್ ಅದಕ್ಕೆ ಜಾಯಿನ್ ಮಾಡುವ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಹಾಗೆ ಈ ಟೂರ್ನಮೆಂಟ್ ಜನವರಿಯಲ್ಲಿ ನಡೀತದಲ್ಲ, ಇದು 1ನೇ ತಾರೀಕಿಂದ ನಡೆಯುತ್ತೆ. ಇವಾಗ ಸೆಲೆಕ್ಟ್ ಮಾಡಿ ಗೋಷ್ಠಿಯಲ್ಲಿ ಚೇನಂಡ ಕಪ್ ಹಾಕಿ ಉತ್ಸವ ಸಮಿತಿ ಆಯೋಜನಾ ಸಮಿತಿಯ ಕಾರ್ಯದರ್ಶಿ ಚೇನಂಡ ಮಧು ಮಾದಯ್ಯ, ವಕ್ತಾರ ಚೇನಂಡ ಸುರೇಶ್ ನಾಣಯ್ಯ, ನಿರ್ದೇಶಕರಾದ ಚೇನಂಡ ನಂದಾ ಜಗದೀಶ್ ಹಾಗೂ ಚೇನಂಡ ಸಂಪತ್ ಭೀಮಯ್ಯ ಪಾಲ್ಗೊಂಡಿದ್ದರು.